ನಮಸ್ಕಾರ ಗೆಳೆಯರೆ, ಸ್ಕ್ರೀನ್ ಮೇಲೆ ಇರುವಂತಹ ಈ ಫೋಟೋವನ್ನ ನೀವು ನೋಡ್ತಾ ಇರಬಹುದು. ನಿನ್ನೆ ಇಲ್ಲಿ ಏನಾಗಿದೆ ಅಂದ್ರೆ ಮೇಲೆ ಹಾರುತ್ತಿರುವಂತಹ ತೇಜಸ್ ವಿಮಾನದಲ್ಲಿ ಅದರಲ್ಲಿ ಇರುವಂತಹ ಪೈಲಟ್ ತಕ್ಷಣ ಅಲ್ಲಿಂದ ಇಜೆಕ್ಟ್ ಮಾಡಿ ಪ್ಯಾರಾಶೂಟ್ನ ಸಹಾಯದಿಂದ ಕೆಳಗೆ ಬರ್ತಾ ಇದ್ರು. ಹಾಗೂ ಸ್ವಲ್ಪ ದೂರ ಹೋಗಿ ಈ ಯುದ್ಧ ವಿಮಾನ ಕ್ರಾಶ್ ಆಗಿಬಿಟ್ಟಿತ್ತು. ಆದಾಗ್ಯೂ ಒಳ್ಳೆಯ ವಿಷಯ ಏನಂದ್ರೆ ಅದರಲ್ಲಿರುವ ಪೈಲಟ್ ಅವರು ಪೂರ್ಣ ರೀತಿಯಲ್ಲಿ ಸುರಕ್ಷಿತವಾಗಿದ್ದಾರೆ. ಆದರೆ ಈ ತೇಜಸ್ ಕ್ರಾಶ್ ಆಗುವುದು ಒಂದು ದೊಡ್ಡ ಘಟನೆಯಾಗಿದೆ. ಅದು ಎದಕ್ಕಾಗಿದೆ ಅಂದ್ರೆ ಈ ತೇಜಸ್ನ ಮೊದಲ ಹಾರಾಟವು 2001ರಲ್ಲಿ ಆಗಿತ್ತು. ಆಗ ಇದರ ಮೊದಲ ಪ್ರೋಟೋಟೈಪ್ ಅನ್ನು ಹಾರಿಸಲಾಗಿತ್ತು. ಅವಾಗಿಂದ ಹಿಡಿದು ಈಗ 2024ರ ವರ್ಷ ಬಂದಿದೆ. ಅಂದ್ರೆ ಪೂರ್ತಿ 23 ವರ್ಷಗಳ ಸಮಯ ಕಳೆದೋಗಿದೆ. ಇದರ ವಿಶೇಷ ಅಂದ್ರೆ ಈ 23 ವರ್ಷಗಳಲ್ಲಿ ತೇಜಸ್ ಯುದ್ಧ ವಿಮಾನವು ಒಂದು ಬಾರಿಯೂ ಕ್ರಾಶ್ ಆಗಿದ್ದಿಲ್ಲ. ಇದರ ರೆಕಾರ್ಡ್ ಔಟ್ಸ್ಟ್ಯಾಂಡಿಂಗ್ ಆಗಿರುವಂತಹದ್ದಾಗಿದೆ. ಜಗತ್ತಿನ ಎಲ್ಲಕ್ಕಿಂತ ಶಕ್ತಿಶಾಲಿ ಆಗಿರುವಂತಹ ಯುದ್ಧ ವಿಮಾನಗಳನ್ನು ಈ ವಿಷಯದಲ್ಲಿ ಇದು ಮಣ್ಣು ಮುಕ್ಕಿಸಿದೆ. ಉದಾಹರಣೆಗಾಗಿ ಹೇಳೋದಾದ್ರೆ ರಾಫೇಲ್ ಯುದ್ಧ ವಿಮಾನ, ಇದನ್ನ ಜಗತ್ತಿನ ಒಂದು ಎಲಿಟ್ ಯುದ್ಧ ವಿಮಾನ ಅಂತ ಹೇಳಲಾಗುತ್ತದೆ. ಫ್ರಾನ್ಸ್ನ ಸೇನೆಯಲ್ಲಿ ಇದು ಸೇರಿಕೊಂಡ ನಂತರ 6 ಬಾರಿ ಕ್ರಾಶ್ ಮಾಡಿದೆ. ಹೌದು ಗೆಳೆಯರೆ, ಕೆಲವೇ ವರ್ಷಗಳ ಒಳಗೇನೆ ಈ ಯುದ್ಧ ವಿಮಾನಗಳು 6 ಬಾರಿ ಕ್ರಾಶ್ ಆಗಿವೆ. ಹಾಗೇನೆ F-35 ಬಗ್ಗೆ ಹೇಳೋದಾದ್ರೆ ಇದನ್ನ ಕೇವಲ ಅಮೆರಿಕದಷ್ಟೇ ಅಲ್ಲದೆ ಪೂರ್ತಿ ವರ್ಲ್ಡ್ನ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್ ಮೋಸ್ಟ್ ಲೀಥಲ್ ಯುದ್ಧ ವಿಮಾನ ಅಂತ ಹೇಳಲಾಗುತ್ತದೆ. ಇದು ಕಳೆದ 15 ವರ್ಷಗಳಲ್ಲಿ 12 ಬಾರಿ ಕ್ರಾಶ್ ಮಾಡಿದೆ. ಇಷ್ಟೇ ಅಲ್ಲದೆ ಪೂರ್ತಿ ಯುರೋಪ್ನ ಒನ್ ಆಫ್ ದ ಮೋಸ್ಟ್ ಲೀಥಲ್ ಯುದ್ಧ ವಿಮಾನ ಅಂತ ಹೇಳಲಾಗುವಂತಹ ಯೂರೋಫೈಟರ್ ಟೈಫೂನ್ ಇದೊಂದು ಬಹಳ ಮಾರಕವಾಗಿ ಆಗಿರುವಂತಹ ಯುದ್ಧ ವಿಮಾನವಾಗಿದೆ. ಇದೂ ಕೂಡ ಕಳೆದ 20 ವರ್ಷಗಳಲ್ಲಿ 11 ಬಾರಿ ಕ್ರಾಶ್ ಮಾಡಿದೆ. ಹಾಗೇನೆ ಚೀನಾದ J-20 ಬಗ್ಗೆ ಹೇಳುವುದಾದ್ರೆ ಇದು ಚೀನಾದ ಎಲ್ಲಕ್ಕಿಂತ ಶಕ್ತಿಶಾಲಿ ಯುದ್ಧ ವಿಮಾನವಾಗಿದ್ದು ಇದರ ಕ್ರಾಶ್ ಆಗುವುದು ಯಾವುದೇ ಲಿಮಿಟೇ ಇಲ್ಲ. ಬಹಳಷ್ಟು ಬಾರಿ ಇದಕ್ಕೆ ಹಾರುವುದಕ್ಕೆ ಆಗೇ ಇಲ್ಲ. ಹಾಗೂ ಜಗತ್ತಿನ ಅತ್ಯಂತ ಮಾರಕವಾದ ಯುದ್ಧ ವಿಮಾನಗಳ ವಿಷಯದ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಅದೇ ನಾನು ಪಾಕಿಸ್ತಾನದ ಎಲ್ಲಕ್ಕಿಂತ ಮಾರಕವಾದ JF-17 ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಆಗ ಈ ವಿಡಿಯೋ 15 ನಿಮಿಷದವರೆಗೆ ಆಗ್ಬಿಡ್ತದೆ. ಈ ಯುದ್ಧ ವಿಮಾನದ ಪರಿಸ್ಥಿತಿ ಹೇಗಿದೆ ಅಂದರೆ ಅವರ ಸೇನೆಯಲ್ಲಿ ಇರುವಂತಹ 40% JF-17 ವಿಮಾನಗಳು ಅವುಗಳು ಹಾರುವುದೇ ಇಲ್ಲ. ಕ್ರಾಶ್ ಮಾಡೋದನ್ನ ಬಿಟ್ಟೇ ಬಿಡಿ. ಕ್ರಾಶ್ ಯಾರು ಮಾಡ್ತಾರೆ ಹೇಳಿ? ಯಾರು ಹಾರ್ತಾರೆ ಅವುಗಳು ಕ್ರಾಶ್ ಆಗ್ತವೆ. ಹಾರೋದೇ ಇಲ್ಲ ಅಂದರೆ ಅವುಗಳು ಎಲ್ಲಿಂದ ಕ್ರ್ಯಾಶ್ ಆಗಬೇಕು? ಇಂಥದ್ರಲ್ಲಿ ಕಳೆದ 23 ವರ್ಷದಲ್ಲಿ ನಮ್ಮ ತೇಜಸ್ ಇವತ್ತು 2024ರಲ್ಲಿ ಮೊದಲ ಬಾರಿಗೆ ಕ್ರ್ಯಾಶ್ ಆಗಿದೆ. ಸೊ ಅದಕ್ಕಾಗಿ ನಾನೇನು ತೇಜಸ್ಗೆ ಜಸ್ಟಿಫೈ ಮಾಡ್ತಾ ಇದ್ದೀನಾ, ಗ್ಲೋರಿಫೈ ಮಾಡ್ತಾ ಇದ್ದೀನಾ? ಇಲ್ಲ. ನಾನು ಕೇವಲ ಏನು ಹೇಳಬೇಕು ಅಂತ ಅಂತಿದ್ದೀನಿ ಅಂದರೆ ಈ ಪಾಕಿಸ್ತಾನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ತೇಜಸ್ನ ಕ್ರ್ಯಾಶ್ಗಾಗಿ ಭಾರತಕ್ಕೆ ಗೇಲಿ ಏನು ಮಾಡ್ತಾ ಇದ್ದಾರೆ, ನೀವು ಅವುಗಳನ್ನು ಇಗ್ನೋರ್ ಮಾಡಿ. ತೇಜಸ್ ದೊಡ್ಡ ದೊಡ್ಡ ವಿಮಾನಗಳನ್ನು ಮಣ್ಣು ಮುಕ್ಕಿಸಿದೆ. ಆದರೂ ನಿಮಗೆ ಇದೊಂದು ದೊಡ್ಡ ವಿಷಯ ಅಂತ ಅನಿಸ್ತಾ ಇದ್ರೆ ನೀವು ಕೇವಲ ಇದನ್ನು ತಿಳ್ಕೊಳ್ಳಿ, ಇದು ಕೇವಲ ಮಷಿನರಿಗಳಿವೆ. ಇದು ಚಲಿಸುವಾಗ ಕೆಡನೂಬಹುದು. ಒಂದು ವೇಳೆ ನಿಮ್ಮ ಮೋಟಾರ್ ಸೈಕಲ್ ಕೂಡ ಕೆಟ್ಟಾಗ, ಸೊ ಅದೇ ತೇಜಸ್ನ ವಿಷಯ ಬಂದರೆ ಆಗ ಈ ಕೆಟ್ಟದ್ರಲ್ಲಿ ನಮಗೆ ಏನಾದರೂ ಒಂದು ಒಳ್ಳೆಯದು ಸಿಗಬಹುದು. ಯಾರಿಗೂ ಗೊತ್ತು ಇದರಲ್ಲಿ ಯಾವುದೇ ಒಂದು ಕೊರತೆ ಇರೋದನ್ನು ಇದರಿಂದ ತಿಳ್ಕೋಬಹುದು ಅನ್ನೋದು. ಅದನ್ನು ತಿಳ್ಕೊಂಡು ಭವಿಷ್ಯದಲ್ಲಿ ಸುಧಾರಣೆ ಮಾಡಿ ನಮ್ಮ ಯುದ್ಧ ವಿಮಾನಗಳ ರೆಕಾರ್ಡನ್ನು ಮತ್ತಷ್ಟು ಚೆನ್ನಾಗಿ ಮಾಡಬಹುದೇನೋ. ಆದಾಗ್ಯೂ ಇದರ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಾಗ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.